ಟೈಮ್ ಹೋದ್ರೆ ಈಗ 2042 ಅವ್ರು ಖಾಲಿ ಓಡಾಡ್ತಿದ್ರು, ಅವ್ರದ್ದು ಮೇಂಟೈನ್ ಆಗಿರೋದು ದುಡ್ಡು ಬರ್ತದೆ. ಇವಾಗ ಏನಂತ ಹೇಳಿದ್ರೆ, ಈಗ ಅವರು ಸ್ಕೋಪ್ ಆಫ್ ವರ್ಕ್ಸ್ ಮುಗಿಸೋವರೆಗೂ ಈಗ ನಮಗೆ ಅಧಿಕಾರಿಗಳು, ಮೇಲಧಿಕಾರಿಗಳಿಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಏನಂತ ಹೇಳಿದ್ರೆ, ಕೆಲಸ ಮಾಡ್ತಾ ಇಲ್ಲ ನೀವು ಅಂತ. ನಾವು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಈ ಥರ ಎಲ್ಲೇ ಹೋದ್ರೂ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಅದು ಬೇಕು, ಡಿಮ್ಯಾಂಡ್ಸ್ ಇದೆ. ಆ ಡಿಮ್ಯಾಂಡ್ಸು ನಮ್ಮ ಕನ್ಸೆಷನ್ ಅಗ್ರಿಮೆಂಟಲ್ಲಿ ಇಲ್ಲದೆ ಹೋದ್ರನ್ನ ನಾವು ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಯಾವಾಗ ಮಾಡ್ತೀವಿ, ಒಂದ್ಸತಿ ಏನೊಂದು ಸ್ಕೋಪಲ್ಲಿ ಇದೆ ಅದು ವರ್ಕ್ ಮಾಡಾದ್ಮೇಲೆ ನೆಕ್ಸ್ಟ್ ಪೇ ಅಂದರೆ ತಗೊಳ್ತೀವಿ ಅಂತ ನಾವು 8 ವರ್ಷದಿಂದ ಹಿಂದೆ ಇದು ಹೇಳಿದ್ದು. ಈ ಮಾತ್ರ ನಿಮ್ಮಂತಂದ 10 ಜನ ಇಂಜಿನಿಯರ್ ನಮ್ಗೆ ಇದನ್ನ ಫಸ್ಟ್ ಟೈಮ್ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ನನ್ನ ನೀವು ಇವತ್ತು ಮೀಟಿಂಗ್ ಕರೆದು ಮಾಡಿ ನಾವು ಏನು ಬೇಡಿಕೆ ಅಂತ ಹೇಳಿದ್ದೇವೆ ಅದೇ ರೀತಿ ಎಲ್ಲ ಇದು ಕೆಲಸ ನಿಲ್ಲಿ ಕಾರಣ ಏನಂತ ನೀವು ಮಾಡ್ಕೊಳ್ತೀವಿ. ಅಲ್ಲ ಇದ್ದದ್ದು ನಂಬಿಕೆ ಇಲ್ಲ ಮೇಡಮ್. ಅಲ್ಲ ಒಂದು ನಿಮಿಷ ಮೇಡಮ್ 7 ವರ್ಷ ಮೇಡಮ್ ಸ್ಟೇಟ್ ಗೌರ್ಮೆಂಟ್ You can report to central government minister, national highway. You can report to state minister. ಯಾರು ರಿಪೋರ್ಟ್ ಮಾಡಲಿಲ್ಲ? ಇಲ್ಲ ಮೇಡಮ್, ನಾನು ಹೇಳುದು ಅವರು ನ್ಯಾಷನಲ್ ಹೈವೇ ಇಂಜಿನಿಯರ್ ಆದರೆ ನಿಮಗೆ ನಾನು ಎಲ್ಲೆಲ್ಲಿ ಏನೇನು ಫಾಲ್ಟ್ ಉಂಟು ನನಗೆ ಈಗ ತೋರಿಸಿ ಮಾಡೋದಿಲ್ಲ. ನಮ್ದು ನೋಡಿ ಹೇಗಿದೆ ಮುಂದಿನ ಆಕ್ಷನ್ ಏನ್ ಮಾಡಬೇಕು ನಾವು ಮಾಡ್ತಾ ಅದೇ ರೀತಿ ರಿಪೋರ್ಟ್ ಮಾಡಿದ್ದೀವಿ. ರಿಪೋರ್ಟ್ ಮಾಡಿ ಬರ್ರಿ ಮುಂದೆ ಏನ್ ಸ್ಯಾಂಕ್ಷನ್ ಆದ್ಮೇಲೆ ಮಾಡ್ತಾ ಇಲ್ಲ, ಸ್ಯಾಂಕ್ಷನ್ ಆಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.